ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಮಾಡೋಣ ಜೋಳದ ಬಿಸಿಬೇಳೆಬಾತ್. ಸೇಮ್ ನಿಮಗೆ ರೈಸ್ ಟೇಸ್ಟೇ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ವೆಯ್ಟ್ ಲಾಸ್ಗೂ ಟ್ರೈ ಮಾಡ್ಬೋದು. ಮತ್ತು ಯಾರು ರೈಸ್ ಅವಾಯ್ಡ್ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಹೆಲ್ದಿ ಡಿಶ್. ನಾನು ಜೋಳನ 2 ಲೋಟದಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ರವಾ ಥರ ಮಿಕ್ಸಿನಲ್ಲಿ ನಾನು ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ರವಾ ಆದರೆ ಆಯಿತು. ಇದನ್ನು ಸುಮಾರು ಒಂದು 30 ಸೆಕೆಂಡ್ಸ್ ಮಾಡಿಕೊಂಡ್ರೆ ರವಾ ಥರ ಬಂದುಬಿಡುತ್ತೆ. ಈಗ ನೋಡಿ, ಈ ಥರ ಆದರೆ ಸಾಕು. ಇದನ್ನು ನಾರ್ಮಲಿ ಗಿರ್ನಿಗೂ ಹಾಕಿಸ್ತಾರೆ, ನುಚ್ಚು ಅಂತ ಹೇಳ್ತಾರೆ. ಇದಕ್ಕೆ ಬೇಕು ಜೋಳದ ನುಚ್ಚು. ಈಗ ನಾನು ಇಲ್ಲಿ ಬರೀ ಅರ್ಧ ಗ್ಲಾಸಷ್ಟು ತೊಗೊಂಡಿದ್ದೀನಿ. ಉಳಿದಿರೋದನ್ನೆಲ್ಲ ನಾನು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಕೊಂಡು ಅದನ್ನು ನಾವು 6 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ನೀವು ಅರ್ಧ ಗ್ಲಾಸಿಂದ 1 ಗ್ಲಾಸ್ವರೆಗೂ ತೊಗೋಬೋದು. ಇದೇನು ಡಿಫ್ರೆನ್ಸ್ ಮಾಡಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡೋರು 1 ಗ್ಲಾಸ್ ತೊಗೊಳ್ಳಿ, ಇಲ್ಲದೇ ಇದ್ದರೆ ಅರ್ಧ ಗ್ಲಾಸ್ ಓಕೆ. ಈಗ ಇದನ್ನು ನಾನು ಚೆನ್ನಾಗಿ ನೀರು ಹಾಕಿಬಿಟ್ಟು ತೊಳ್ಕೊತಾ ಇದ್ದೀನಿ. ನೋಡಿ, ಈ ಥರ ಮೇಲ್ಗಡೆ ಎಲ್ಲ ಸಿಪ್ಪೆ ಬಂದುಬಿಡುತ್ತೆ ಜೋಳದ್ದು. ಅದು ಹೋಯ್ತಂದರೆ ರವೆ ಎಲ್ಲ ಚೆನ್ನಾಗಿ ರೆಡಿ ಇದೆ. ಈಗ ಇದನ್ನು ನೀರು ಹಾಕಿಬಿಟ್ಟು 30 ನಿಮಿಷ ನೆನೆಸ್ಬೇಕು. ಜೋಳ ಚೆನ್ನಾಗಿ ನೆಂದರೆ ಬೇಗ ಬೆಂದುಬಿಡತ್ತೆ. ಈಗ ನಾನು 1 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸಿಂದ ಅರ್ಧ ಗ್ಲಾಸು ಜೋಳದ ರವೆ ತೊಳಿತೀನಿ ಅದರಿಂದನೇ 1 ಗ್ಲಾಸ್ ತೊಗರಿಬೇಳೆ. ಇದನ್ನು 2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ನಾವು ಒಳ್ಳೆ ತರಕಾರಿ ಸೇರಿಸೋಣ. ಎಷ್ಟು ಸಾಧ್ಯವೋ ಅಷ್ಟು ತರಕಾರಿ ಸೇರಿಸೋಣ. ನೋಡಿ, ನಾನು ಸೌತೆಕಾಯಿ, ಕ್ಯಾರೆಟ್, ಆನಿಯನ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್, ಬೀನ್ಸ್, ಕರಿಬೇವು, ಪೊಟ್ಯಾಟೊ ಎಲ್ಲ. ನಿಮ್ಗೆ ಇನ್ನೂ ಏನು ತರಕಾರಿ ಎಕ್ಸ್ಟ್ರಾ ಬೇಕಂದ್ರೆ ಸೇರಿಸ್ಕೋಬೋದು. ಜಾಸ್ತಿ ತರಕಾರಿ ಇದ್ದಷ್ಟು ಹೆಲ್ದಿಯಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಈಗ ಇದಕ್ಕೆ 3 ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸ್ ಬೇಳೆ, ತರಕಾರಿ, 3 ಗ್ಲಾಸ್ ನೀರನ್ನು ನಾನು 3 ವಿಸಿಲ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು. ಅದು ಬೇಯೋವರೆಗೂ ಇಲ್ಲಿ 5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ, 5 ಗ್ಲಾಸಷ್ಟು ಹಾಕಿದ್ದೀನಿ. ನೀವು 1 ಗ್ಲಾಸ್ ತೊಗೊಂಡ್ರೆ ಸುಮಾರು 8 ರಿಂದ 10 ಗ್ಲಾಸಷ್ಟು ನೀರು ಹಾಕಬೇಕಾಗತ್ತೆ. ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಜೋಳದ್ದು ಹೀಗೆ ನೀರು ಸ್ವಲ್ಪ ಜಾಸ್ತಿಯಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಅದು ನೀರು ಜಾಸ್ತಿ ಇಟ್ಕೊಂಡ್ಬಿಟ್ಟು ಬೇಯಿಸಿ. ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸ್ಟಿರ್ ಮಾಡೋದು ಒತ್ತು ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದರ್ವೈಸ್ ಅದು ಜೋಳ ಕೆಳಗಡೆ ಕಿತ್ಕೊಂಡು ಗಟ್ಟಿಯಾಗಿ ಹೊತ್ತಿ ಬಿಡುತ್ತೆ. ಸೊ ಇದು ಹಾರ್ಡ್ಲಿ ಒಂದು 5 ರಿಂದ 6 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ಬಟ್ ಈ 5-6 ನಿಮಿಷ ನೀವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ನೋಡಿ, ಈಗ ಗಟ್ಟಿ ಆಗ್ತಾ ಹೋಗುತ್ತೆ. ಇವಾಗ ನಾವು ಬೇಳೆ ಮಿಕ್ಸ್ನ ಹಾಕೋಣ. ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಮಸಾಲೆ ನಾವು ನಾರ್ಮಲಿ ಬಿಸಿಬೇಳೆ ಭಾತಕ್ಕೆ ಸೇರಿಸ್ತೀವಲ್ಲ ಅದೇ ಥರ ಸೇರಿಸೋದು. ನೀವು ಗಟ್ಟಿ ಇಷ್ಟಪಡ್ತಿದ್ರೆ 1 ಗ್ಲಾಸ್ ಜೋಳದ್ದು ಹಾಕ್ಕೊಂಡ್ರೆ ಸರಿ ಹೋಗಿಬಿಡತ್ತೆ. 8 ರಿಂದ 10 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ 1 ಸ್ಪೂನಷ್ಟು ಉಪ್ಪು, 1.5 ಸ್ಪೂನ್ ಖಾರದ ಪುಡಿ ಮತ್ತು 1.5 ಸ್ಪೂನ್ ಸಾಂಬಾರು ಮಸಾಲ ಸೇರಿಸಿದ್ದೀನಿ. ಸ್ವಲ್ಪ ಬೆಲ್ಲ ಒಂದು ನಿಂಬೆ ಗಾತ್ರದಷ್ಟು ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 6 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಇದು ಕುದ್ದಾದಮೇಲೆ ನಾರ್ಮಲ್ ನಾವು ಹುಣಸೆ ರಸ ಹಾಕಬೇಕು. ಅದಕ್ಕೆ ಮುಂಚೆನೇ ಹುಣಸೆನ ನಾನು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಈಗ ಒಂದು ಅರ್ಧ ಬಟ್ಲದಷ್ಟು ನಾನು ಹುಣಸೆ ರಸನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು 5 ನಿಮಿಷ ಬಾಯ್ಲ್ ಆದರೆ ಗಟ್ಟಿಯಾಗುತ್ತೆ. ಆಮೇಲೆ ನಾವು ಇದು ಮುಚ್ಚಿಟ್ಟ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದು. ನೋಡಿ, ಈಗ ನಾನು 2 ಚಮಚ ತುಪ್ಪ ಹಾಕ್ತಾಯಿರೋದು. ನೀವು ಬೇಕಿದ್ರೆ ಎಣ್ಣೆನೂ ಹಾಕ್ಕೋಬೋದು. ಅದಕ್ಕೆ ಸಾಸಿವೆ ಸಿಗುತ್ತಾ ಇದೆ. ಹಾಗೆಯೇ ಜೀರಿಗೆ ಹಾಕೋಣ. ಒಂದು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ ಕಾಳು, ಕರಿಬೇವು. ನಾವು ನಾರ್ಮಲಿ ಹೇಗೆ ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆ ಕೊಡ್ತೀವಲ್ವ ಬಿಸಿಬೇಳೆ ಭಾತ್ಗೆ, ಹಾಗೆಯೇ ಇದಕ್ಕೂ ಬಿಸಿಬೇಳೆ ಭಾತ್ ಹೇಗೆ ಕೊಡ್ತೀವೋ ಹಾಗೆಯೇ ಕೊಡೋದು. ಈಗ ನೋಡಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಮತ್ತು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಕರಿಬೇವು ಒಂದು ಸರಿ ಅದರಲ್ಲಿ ಹಾಕಿದ್ವಿ. ಈಗ ಇನ್ನು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಸೊ ಒಳ್ಳೆ ಘಮ ಬರುತ್ತೆ ಅಂತ. ಒಗ್ಗರಣೆ ರೆಡಿ ಆಯಿತು. ಕಾಳುಗಳೆಲ್ಲ ಕೆಂಪಾಗಿ ಬೆಂದಾದಮೇಲೆ ಇದನ್ನು ಒಗ್ಗರಣೆನ ಮೇಲ್ಗಡೆಯಿಂದ ಹಾಕೋಣ ಬಿಸಿಬೇಳೆ ಭಾತ್ಗೆ. ನೋಡಿ, ಜೋಳದಿಂದ ಮಾಡಿರೋ ಬಿಸಿಬೇಳೆ ಭಾತ್ ಸೂಪರಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಅನ್ನನ ಅವಾಯ್ಡ್ ಮಾಡೋರು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಜೋಳದ ಹಾಗೆ ಕಿಚಡಿ ಬರುತ್ತೆ, ಹಾಗೆಯೇ ಜೋಳದ ಕಾಯಿ ಗಂಜಿ ಬರುತ್ತೆ. ಯಾರಿಗಾದ್ರೂ ಆ ರೆಸಿಪಿ ಬೇಕಿದ್ರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ. ಬಿಸಿಬೇಳೆ ಭಾತ್ ರೆಡಿ. ಬಿಸಿಯಾಗಿರೋ ಜೋಳದ ಬಿಸಿಬೇಳೆ ಭಾತ್ ಟ್ರೈ ಮಾಡಿ ನೋಡಿ ಒಂದ್ಸರಿ. ಹೇಗಿತ್ತು ಅಂತ ನನಗೆ ತಿಳಿಸಿ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಸಿಯಾಗಿ ಸರ್ವ್ ಮಾಡೋಣ. ಜೊತೆಗೆ 2 ಸಂಡಿಗೆ ಇದ್ರಂತೂ ಟೇಸ್ಟ್ ಡಬಲ್ ಆಗುತ್ತೆ. ನೋಡಿ, ಪೂರ್ತಿ ಒಂದು 15 ರಿಂದ 20 ನಿಮಿಷ ಆದರೆ ಇಷ್ಟು ಗಟ್ಟಿಯಾಗಿಬಿಡುತ್ತೆ. ಅದು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ. ಥ್ಯಾಂಕ್ ಯು.